ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸದು ಸ್ಪೆಷಲ್ ಅಂತೆಲ್ಲ ಏನಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಬೇವು ಬೆಲ್ಲ ತಿನ್ನೋದು ಇಷ್ಟೇ ನನಗೆ ಗೊತ್ತಿರೋ ಹಬ್ಬ. ತುಂಬ ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ. ಬಟ್ ಎಸ್, ಹುಡುಗರಿಗಾದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ, ಅಷ್ಟು ಮಾತ್ರ ಗೊತ್ತು ನನಗೆ. ಎಸ್, ಅದು ಬಿಟ್ಟರೆ ಇತ್ತೀಚೆಗೆ ನನಗೆ ಬಿಗ್ ಬಾಸ್ ಆದಮೇಲೆ ಏನಾಗಿದೆ ಅಂತಂದರೆ, ಒಂದು ಆ ಮೆಣಸಿನ್ಕಾಯಿ ತಿನ್ನೋ ಟಾಸ್ಕಲ್ಲಿ ಒಂದು ಡೈಲಾಗ್ ಹೊಡೆದಿದ್ದೆ ನಾನು. ಬೇವು ಬೆಲ್ಲ ತಿಂದಂಗೆ ಮೆಣಸಿನ್ಕಾಯಿ ಸಕ್ಕರೆನ ತಿನ್ನೋ ಹೊರ್ತು ಪರವಾಗಿಲ್ಲ ತಿನ್ಬೋದು ಅಂತ ಅಂದ್ಬಿಟ್ಟು. ಸೊ ಅದು ನೆನಪಾಗುತ್ತೆ ನನಗೆ. ಓಕೆ, ಚೈಲ್ಡ್ಹುಡ್ಡಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರಿ ತನಿಷಾ ಯುಗಾದಿ ಹಬ್ಬನ? ಅಷ್ಟೇ, ತುಂಬ ಸಿಂಪಲ್. ನಾನು ಆ್ಯಕ್ಚುಲಿ ವೆರಿ ಸಿಂಪಲ್ ಪರ್ಸನ್. ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ದೀನಿ. ತುಂಬ ಆಡಂಬರದಿಂದ ಏನು ಸೆಲೆಬ್ರೇಟ್ ಮಾಡಿಲ್ಲ. ಜಸ್ಟ್ ಪೂಜೆ ಗೀಜೆ ಎಲ್ಲ ಆದಮೇಲೆ ಬೇವು ಬೆಲ್ಲ ತಿನ್ನಬೇಕು, ಅದಾದಮೇಲೆ ಇಡೀ ದಿನ ಆಟ ಆಡೋದು, ಈ ಥರದ್ದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಸ್ವಲ್ಪ ಜಾಸ್ತಿ ಹುಡುಗರ ಜೊತೆ ಆಟ ಆಡ್ತಿದ್ದೆ ನಾನು. ಗೋಲಿ ಆಡೋದು, ಬುಗ್ರಿ ಅಂತ ಓಡೋಗೋದು. ಅದಾದಮೇಲೆ ಈ ಮೆರವಣಿಗೆ ಎಲ್ಲ ಬರುತ್ತಲ್ಲ, ಆ ಥರದ್ದು ಏನಾದರೂ ಕಾಣಿಸ್ತು ಅಂತಂದರೆ ಹೋಗಿ ತಮಟೆ ಸೌಂಡ್ ಇರುತ್ತಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡೋದು. ಇದೇ ಜಾಸ್ತಿ ಮಾಡಿರೋದು ನಾನು ಚೈಲ್ಡ್ಹುಡ್ಡಲ್ಲಿ. ಓಕೆ, ಯುಗಾದಿ ಅಂತಂದ್ರೆ ಬೇವು ಬೆಲ್ಲ, ಸೊ ಸಿಹಿ ಮತ್ತು ಕಹಿ ಅಂತ ನಾವು ನೆನ್ಪು ಮಾಡ್ಕೋಬೋದು. ನಿಮ್ಮ ಜೀವನದಲ್ಲಿ ಏನಾದರೂ ಆಗಿರುವಂಥ ಸಿಹಿ ಕಹಿ ಘಟನೆಗಳನ್ನ ಈ ಒಂದು ಯುಗಾದಿಯಿಂದ ಬಿಟ್ಟಾಕಬೇಕು ಅನ್ನೋಂಥದ್ದು ಏನಾದರೂ ಇದೆಯಾ? ಪರ್ಟಿಕ್ಯುಲರ್ ಆಗಿ ಅಂತ ಏನೂ ಇಲ್ಲ. ಬಟ್ ಆ್ಯಸ್ ಐ ಸೆಡ್, ನಾನು ತುಂಬ ಪ್ರಾಕ್ಟಿಕಲ್ ಪರ್ಸನ್. ಸೊ ಎಲ್ಲವನ್ನೂ ನಾನು ಲೈಟಾಗಿ ತೊಗೊಳೋದಕ್ಕೆ, ಸ್ವೀಕಾರ ಮಾಡೋದಕ್ಕೆ ಶುರು ಮಾಡಿರೋದ್ರಿಂದ ಬಹಳಷ್ಟು ವಿಷಯಗಳನ್ನು ನಾನು ಅದಕ್ಕೆ ಸಲ್ಯೂಷನ್ ಏನು ಸಿಗಬಹುದು ಅಂತ ಹುಡುಕ್ತೀನಿ, ಬಿಟ್ಟರೆ ಅದನ್ನು ಕ್ಯಾರಿ ಮಾಡಿರಲ್ಲ ನಾನು. ಸೊ ಹಾಗಾಗಿ ಇಲ್ಲಿವರೆಗೂ ಏನಾದರೂ ಅಂದರೆ ಪ್ರತಿ ವರ್ಷ ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಳ್ಳೋದು ಒಂದೇ, ಇನ್ನೇನಾದರೂ ಬೆಟರ್ ಮಾಡಬೇಕು ಅನ್ನೋದಕ್ಕೆ ನಾನು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ಹಾಗಾಗಿ ಕಹಿ ಸಿಹಿ ಎರಡೂ ಜೀವನದಲ್ಲಿ ಇರಲೇಬೇಕು. ಆವಾಗಲೇ ನಮಗೆ ಏನಂತಾರಲ್ಲ, ಕಹಿ ಬರಲಿಲ್ಲ ಅಂತಂದರೆ ಬೆಲ್ಲದ ಬೆಲೆ ಏನು ಅಂತ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಸಿಹಿ ನಮಗೆ ಬೇಕು ಅಂತಂದಾಗ ಕಹಿನ ಟೇಸ್ಟ್ ಮಾಡಲೇಬೇಕು. ಸೊ ಅದನ್ನು ಆಟೋಮೆಟಿಕ್ಲಿ ದೇವ್ರು ನಮಗೇನೋ ಒಂದು ಜಾಗದಲ್ಲಿ ಟೇಸ್ಟ್ ಮಾಡಿಸ್ತಾರೆ. ಸೊ ಅದನ್ನು ಮೀರಿ ಬೆಲ್ಲ ತಿಂದಾಗ ತೃಪ್ತಿ ಹೇಗಿರುತ್ತೆ ಅದನ್ನು ನಾವು ಉಳಿಸ್ಕೊಂಡು ಕ್ಯಾರಿ ಮಾಡಬೇಕು. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಓಕೆ, ಯುಗಾದಿ ಅಂದರೆ ನಮಗೆ ಹೊಸ ವರ್ಷ. ಆ ಹೊಸ ವರ್ಷದಲ್ಲೇ ನಿಮ್ಮ ಹೊಸ ಜರ್ನಿ ಕೂಡ ಸ್ಟಾರ್ಟ್ ಆಗಿದೆ, ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಈ ಖುಷಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಆಮ್ ಆ್ಯಕ್ಚುಲಿ ವೆರಿ ಹ್ಯಾಪಿ. ಯಾಕಂತಂದರೆ ಇದನ್ನು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಎಲ್ಲೋ ಒಂದು ನವಂಬರ್-ಡಿಸೆಂಬರ್ ಟೈಮ್ನಲ್ಲಿ ಸ್ಟಾರ್ಟ್ ಮಾಡಬೇಕಂತಾಯಿತು. ಅದು ಮಾರ್ಚಲ್ಲಾಯಿತು. ಬಟ್ ನಾವು ಅಂದ್ಕೊಂಡು ಹಾಗೆ ಕಂಪ್ಲೀಟ್ ಮಾಡಿದ್ವಿ ಆ್ಯಂಡ್ ಲಾಂಚ್ ಮಾಡಿದ್ವಿ ಅನ್ನೋದ್ರದ್ದು ಒಂದು ಖುಷಿ ಇದೆ. ಅದ್ರ ಜೊತೆಗೆ ಇನ್ನೂ ಏನಾದರೂ ಬೆಟರಾಗಿ ಮಾಡಬೇಕು, ಇನ್ನೂ ಏನಾದರೂ ಒಂದು ಡೆವಲಪ್ ಮಾಡಬೇಕು, ಅಥವಾ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಬೇಕು, ಈ ಥರದ್ದೊಂದು ನಮ್ಮ ತಲೆಯಲ್ಲಿ ಪಾಸಿಟಿವ್ ಆಗಿ ಏನಾದರೂ ಒಂದು ಯೋಚನೆ ಬರ್ತಾ ಇರುತ್ತೆ. ಯಾವುದಾದ್ರೂ ಒಂದನ್ನು ನಾವು ಅಂದ್ಕೊಂಡಿರೋದನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದಾಗ, ಸೊ ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಇನ್ನೇನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಅರ್ಜ್ ನನ್ನಲ್ಲಿದೆ. ಸೊ ಹಾಗಾಗಿ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ವಿಚಾರನ ನಾವು ಅಂದ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿದಾಗ ನಮ್ಗಾಗುವಂಥ ಖುಷಿ ಇದೆಯಲ್ಲ, ಅದು ಹೊಸ ವರ್ಷಕ್ಕೆ ನನಗೆ ಗಿಫ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಓಕೆ ತನಿಷಾ, ಫೈನಲ್ ಆಗಿ ನಿಮ್ಮ ಫ್ಯಾನ್ಸ್ಗೆ, ನಿಮ್ಮ ಇಷ್ಟಪಡೋರಿಗೆ ಆ್ಯಂಡ್ ವೀವರ್ಸ್ಗೆ ಯುಗಾದಿ ಹಬ್ಬದ ದಿವಸ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಜೀವನದಲ್ಲಿ ಕಹಿ ಇರಲಿ ಸಿಹಿ ಇರಲಿ ಈಕ್ವಲ್ ಆಗಿ ಸ್ವೀಕಾರ ಮಾಡ್ಕೊಳ್ಳಿ. ಅದು ಯಾರೇ ಇರಬಹುದು. ನಮ್ಮ ಲೈಫ್ನಲ್ಲಿ ಒಳ್ಳೆಯದೇ ಮಾಡಬೇಕು ಅಂತ ಯಾರೂ ಬರೋಲ್ಲ, ಕೆಟ್ಟದ್ದೇ ಮಾಡಬೇಕು ಅಂತ ಯಾವುದೂ ಬರೋಲ್ಲ. ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಸಿಚುವೇಶನ್. ಸೊ ಸಿಚುವೇಷನಲ್ಲಿ ಒಬ್ಬರು ಒಂದು ದಿವಸ ನಮಗೆ ಕೆಟ್ಟವರಾಗಿ ಕಾಣಿಸ್ತಾರೆ, ಅದೇ ಸಿಚುವೇಷನ್ನಲ್ಲಿ ಇನ್ನೊಬ್ರು ಯಾರೋ ಒಳ್ಳೆಯವರಾಗಿ ಕಾಣಿಸ್ತಾರೆ. ಜೀವನದಲ್ಲಿ ನಾವು ಎರಡನ್ನೂ ಈಕ್ವಲ್ ಆಗಿ ಸ್ವೀಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಎಲ್ಲವೂ ಸರಿಯಾಗಿದೆ ಅಂತ ಅನಿಸುತ್ತೆ. ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾತಾಡಿ, ಒಳ್ಳೇದು ಬಯಸಿ, ನಿಮಗೂ ಅದೇ ಹುಡ್ಕೊಂಡು ಬರುತ್ತೆ. ಸೊ ಬಹಳಷ್ಟು ಜನ ಇನ್ನೊಬ್ಬರನ್ನ ಟೀಕೆ ಮಾಡೋದ್ರಲ್ಲಿ ಅಥವಾ ಇನ್ನೊಬ್ಬರನ್ನ ಕೆಳಗೆ ಎಳೆಯೋದ್ರ ಪ್ರಯತ್ನದಲ್ಲಿ ಇರ್ತಾರೆ. ನನಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನೀವು ಅದನ್ನು ಮಾಡೋದ್ರಿಂದ ನೀವು ಒಂದೇ ಪರ್ಸನ್ನ ಹಾಳು ಮಾಡ್ತಾ ಇಲ್ಲ, ಅಥವಾ ಅವರ ಒಂದು ನೆಮ್ಮದಿನ ಕಿತ್ಕೋತಾ ಇಲ್ಲ. ಅವರ ಫ್ಯಾಮಿಲಿಯವರು, ಅವರ ಫ್ರೆಂಡ್ಸು ಎಲ್ಲರ ನೆಮ್ಮದಿನೂ ಹಾಳು ಮಾಡ್ತಾ ಇದ್ದೀರಾ. ಅವರು ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ದರೆ ನೀವು ಮಾತಾಡ್ತಿರ್ತೀರ. ಸೊ ದಯವಿಟ್ಟು ಅದ್ರ ಮೇಲೆ ಒಂಚೂರು ಕಾನ್ಸಂಟ್ರೇಟ್ ಮಾಡಿ. ಅದನ್ನ ನಾಳೆ ದಿನ ನಿಮಗೂ ರಿಪೀಟ್ ಆಗಬಹುದು. ಸೊ ಹಬ್ಬದ ದಿನ ಬೇವು ಬೆಲ್ಲ ತಿನ್ನಿ, ಎಲ್ಲವನ್ನೂ ಸ್ವೀಕಾರ ಮಾಡ್ಕೊಳ್ಳಿ, ಒಳ್ಳೆದನ್ನ ಬಯಸಿ.